ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಗುರುತಿದ್ದ ಹಾಗೆ ಮುಂದಿನ ತಿಂಗಳ ವಿಧಾನ ಪರಿಷತ್ 11 ಸ್ಥಾನವನ್ನು ತುಂಬುವಂಥ ಏನೊಂದು ವಿಧಾನ ಪರಿಷತ್ ನಿವೃತ್ತವಾದಂತಹ ಖಾಲಿ ಇರುವ 11 ಸ್ಥಾನ ಚುನಾವಣೆ ಇರೋದ್ರಿಂದ ಆ 11 ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 7 ಸ್ಥಾನ ಆಯ್ಕೆ ಮಾಡುವಂಥ ಅವಕಾಶ ಇದೆ. ಅದಕ್ಕಾಗಿ ನಾವು ವಿಜಯಪುರ ಜಿಲ್ಲೆಯ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಅಲ್ಪಸಂಖ್ಯಾತರ ಮುಖಂಡರು ಇವತ್ತು ನಮ್ಮ ಪಕ್ಷದ ನಾಯಕರುಗಳಿಗೆ, ಜಿಲ್ಲೆಯ ನಾಯಕರುಗಳಿಗೆ ಮತ್ತು ರಾಜ್ಯದ ನಾಯಕರುಗಳಿಗೆ ಒತ್ತಾಯ ಮಾಡಲಿಕ್ಕೆ ಏನಂದರೆ, ಬಹಳ ವರ್ಷದಿಂದ ಇಡೀ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿನೇ ಇನ್ನೂವರೆಗೆ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ನಾಯಕರಿಗೆ ವಿಜಯಪುರ ಜಿಲ್ಲೆಗೆ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿಲ್ಲ. ಅದಕ್ಕಾಗಿ ಎಲ್ಲ ಸಮುದಾಯದ ಜನರಿಗೆ ಅವಕಾಶ ಸಿಕ್ಕಿದ್ದಾಗಿದೆ. ಒಂದು ವಂಚಿತ ಆದಂಥ ಸಮುದಾಯ ಕಾಂಗ್ರೆಸ್ ಪಕ್ಷದಲ್ಲಿ ಅದು ಒಂದು ಅಲ್ಪಸಂಖ್ಯಾತರು, ವಿಶೇಷವಾಗಿ ಮುಸ್ಲಿಂ ಸಮುದಾಯದ ನಾಯಕರಿಗೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಆ ಒಂದು ವಿಷಯ ಇಟ್ಕೊಂಡು ಇವತ್ತು ತಮ್ಮ ಮುಖಾಂತರ ನಮ್ಮ ಪಕ್ಷದ ರಾಜ್ಯದ ನಾಯಕರಿಗೆ ಮತ್ತು ಜಿಲ್ಲೆಯ ನಾಯಕರಿಗೆ ನಾವು ವಿನಂತಿ ಮಾಡೋದೇನೆಂದರೆ, ಈ ಸಲ ಏನು 7 ಸ್ಥಾನ ಆಯ್ಕೆ ಆಗುವಂತಹ ಏನು ಅವಕಾಶ ಇದೆ, ಆ 7 ಸ್ಥಾನದಲ್ಲಿ ವಿಶೇಷವಾಗಿ ವಿಜಯಪುರದ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಅಲ್ಪಸಂಖ್ಯಾತರ ನಾಯಕರುಗಳಲ್ಲಿ ಯಾರಾದರಿಗೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾವೆಲ್ಲ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮತ್ತು ರಾಜ್ಯದ ನಾಯಕರುಗಳಿಗೆ ಒತ್ತಾಯ ಮಾಡುತ್ತೇವೆ. ಅದು ಯಾಕೆ ನಾವು ಇದು ನಮ್ಮ ಅಲ್ಪಸಂಖ್ಯಾತರಿಗೆ ಕೊಡಬೇಕಂತೇಳಿ ಯಾಕೆ ನಮ್ಮ ಒತ್ತಾಯ ಇದೆ ಅಂದರೆ, ಈಗಾಗಲೇ ಇಡೀ ರಾಜ್ಯದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆ ಇಡೀ ಜಿಲ್ಲೆಯಲ್ಲೇ ಮುಸ್ಲಿಂ ಸಮುದಾಯದ ಮತದಾರರು ಹೆಚ್ಚಿರುವುದರಿಂದ ಅದು ವಿಶೇಷವಾಗಿ ತಮಗೆಲ್ಲರೂ ಗೊತ್ತಿದ್ದ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ 100ಕ್ಕೆ 99% ಇವತ್ತು ಮತದಾನ ಯಾವುದೇ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತಾ ಇದ್ರೆ ಅದು ಮುಸ್ಲಿಂ ಸಮುದಾಯ. ಅದಕ್ಕಾಗಿ ನಮ್ಮದೊಂದು ಹಕ್ಕು ಏನಿದೆ ಅಂದರೆ, ನಮ್ಮ ಒತ್ತಾಯ ಏನೆಂದರೆ, ದಯಮಾಡಿ ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಏನು ಪಕ್ಷದ ಮಂತ್ರಿಗಳಿದ್ದಾರೆ, ಪಕ್ಷದ ಶಾಸಕರುಗಳಿದ್ದಾರೆ, ಪಕ್ಷದ ಜಿಲ್ಲಾ ಅಧ್ಯಕ್ಷರಿದ್ದಾರೆ, ವಿವಿಧ ಬೇರೆ ಮುಖಂಡರುಗಳಿದ್ದಾರೆ, ಅವರಲ್ಲಿ ನಮ್ಮ ವಿನಂತಿ ಏನಂದರೆ, ತಾವು ಯಾವ ರೀತಿ ಬೇರೆ ಜಿಲ್ಲೆಯ ನಾಯಕರುಗಳು ಇವತ್ತು ಗುಲ್ಬರ್ಗಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಇರ್ಬೋದು, HK ಪಾಟೀಲ್ ಸಾಹೇಬ್ ಇರ್ಬೋದು, ವಿವಿಧ ಎಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಆಯಾ ಮಂತ್ರಿಗಳು, ಆಯಾ ಪಕ್ಷದ ನಾಯಕರುಗಳು ತಮ್ಮ ಪಕ್ಷದಲ್ಲಿರುವಂಥ ಅಲ್ಪಸಂಖ್ಯಾತರ ಕಾರ್ಯಕರ್ತರಿಗೆ, ಅಲ್ಪಸಂಖ್ಯಾತರ ಸಮುದಾಯದ ನಾಯಕರುಗಳಿಗೆ ಯಾವ ರೀತಿ ಮೇಲೆ ಬರುವಂಥ ಕೆಲಸ ಮಾಡ್ತಾರೆ, ಅದೇ ರೀತಿ ನಮ್ಮ ಜಿಲ್ಲೆಯ ನಾಯಕರುಗಳು ಕೂಡ ಇಲ್ಲಿ ಏನದ ಒಂದು ಅವಕಾಶ, ಇಲ್ಲಿ ಜಿಲ್ಲೆಯ ನಾಯಕರುಗಳು ಆ ರಾಜ್ಯದ ಪಕ್ಷದ ಅಧ್ಯಕ್ಷರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಷ್ಟ್ರ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಈ ವಿಜಯಪುರ ಜಿಲ್ಲೆಗೆ ಒಂದು ಮುಸ್ಲಿಂ ಸಮುದಾಯಕ್ಕೆ MLC ಕೊಡಬೇಕಂತ ಹೇಳಿ ವಿಜಯಪುರ ಜಿಲ್ಲೆಯ ಎಲ್ಲ ಮಂತ್ರಿಗಳು ಮತ್ತು ಶಾಸಕರುಗಳು ನಮ್ಮ ಸಮುದಾಯಕ್ಕೆ ತಾವು ಹೋಗಿ ಅಲ್ಲಿ ಒತ್ತಾಯ ಮಾಡಿ ಒಂದು ಅವಕಾಶ ನೀಡಬೇಕಾಗತ್ತ ಹೇಳಿ ನಾವು ಅವರಿಗೆ ಪೂರ್ವಕವಾಗಿ ಒತ್ತಾಯ ಮಾಡ್ತೇವೆ ಮತ್ತು ಅವರಿಗೆ ನಮ್ಮ ಸಮುದಾಯ ಪರವಾಗಿ ವಿನಂತಿ ಕೂಡ ಮಾಡ್ತೇವೆ. ಮತ್ತು ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಈಗ ಕಾಂಗ್ರೆಸ್ದ ವಿಜಯಪುರ ಜಿಲ್ಲೆಯ ಇತಿಹಾಸದಲ್ಲಿ ಎಲ್ಲ ಸಮುದಾಯಕ್ಕೆ ಈಗಾಗಲೇ ವಿಧಾನ ಪರಿಷತ್ ಸದಸ್ಯರಾಗಿ ಅವಕಾಶ ಸಿಕ್ಕಿದ್ದಾಗಿದೆ. ಒಂದೇ ಸಮುದಾಯ ವಂಚಿತರಾಗಿದ್ದು ಯಾವುದಂದ್ರೆ ಅದು ಮುಸ್ಲಿಂ ಸಮುದಾಯ. ಇದು ತಾವು ಹಿಂದಿನ ಇತಿಹಾಸದಲ್ಲಿ ನೋಡಿದ್ರು ಕೂಡ ಎಲ್ಲ ವರ್ಗಕ್ಕೆ ಆಯಾ ಕ್ಷೇತ್ರದಲ್ಲಿ ರಾಜಕೀಯವಾಗಿ ವಿಶೇಷವಾಗಿ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡುವಂಥ ಕೆಲಸ ಈಗಾಗಲೇ ಆಗಿದೆ. ವಂಚಿತರಾಗುವಂಥ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ಆ ನಾಯಕರಿಗೆ ಸಾಕಷ್ಟು ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯೋಗ್ಯ ಅಭ್ಯರ್ಥಿಗಳು ನಮ್ಮಲ್ಲಿ ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ.
ಅದಕ್ಕಾಗಿ ತಾವು ಪರಿಗಣಿಸಿ ಅಂಥವರಿಗೆ ಒಂದು ಅವಕಾಶ ವಿಜಯಪುರ ಜಿಲ್ಲೆಯ ಮುಸ್ಲಿಂ ಸಮುದಾಯಕ್ಕೆ MLC ಆಗುವಂಥ ಅವಕಾಶ ಮಾಡಿ ಕೊಡಬೇಕಂತೇಳಿ ಮತ್ತೊಮ್ಮೆ ನಮ್ಮ ಜಿಲ್ಲೆಯ ನಾಯಕರಿಗೆ ತಾವು ಅಲ್ಲಿ ಹೋಗಿ ಒತ್ತಾಯ ಮಾಡಿ ನಮಗೊಂದು ಅವಕಾಶ ಕೊಡಿಸ್ಬೇಕಂತೇಳಿ ನಾವು ಅವರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೀವಿ. ಇನ್ನೇ ಸತತವಾಗಿ ನಾವು ಈಗಾಗಲೇ ಹೇಳಿದ ಹಾಗೆ ಮುಸ್ಲಿಂ ಸಮುದಾಯದ ಮತದಾರರು ಈಗಾಗಲೇ ಒಂದು ಪಕ್ಷಕ್ಕೆ ಅಂದರೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮೊನ್ನೆ ತಾನೇ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮೊನ್ನೆ ಹೋದ ವಿಧಾನಸಭೆ ಚುನಾವಣೆ ಕೂಡ 130 ಬಂಪರ್ ಏನೊಂದು ಮೆಜಾರಿಟಿ ಕಾಂಗ್ರೆಸ್ ಪಕ್ಷಕ್ಕೆ ಏನವರು ಅಧಿಕಾರಕ್ಕೆ ಬಂದಿದ್ದು ನಮ್ಮ ಪಕ್ಷ ಬಂದಿದ್ದಾಗಿದೆ. ಆ ಒಂದು ಕಾರಣ ಕೂಡ ನಮ್ಮ ಮುಸ್ಲಿಂ ಸಮುದಾಯದ ಮತದಾರರೇ ಕಾರಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇನ್ನೊಂದು ಹೇಳಬೇಕಾದ್ರೆ ಕಾಂಗ್ರೆಸ್ಗೆ ನೇರವಾಗಿ ಇನ್ನೊಂದು ಮಾತು ನಾನು ನಮ್ಮ ನಾಯಕರಿಗೆ ಹೇಳಬೇಕಾದ್ರೆ ವಿಜಯಪುರ ಜಿಲ್ಲೆಯಲ್ಲಿ ನಾವು 6 ಶಾಸಕರಿಗೆ ಆಯ್ಕೆ ಮಾಡಿಕೊಟ್ಟಿದ್ದೇವೆ. ಅದರಲ್ಲಿ ವಿಶೇಷ ಪಾತ್ರ ನಮ್ಮ ಮುಸ್ಲಿಂ ಸಮುದಾಯದ ಮತದಾರರಿದೆ. ವಿಶೇಷವಾಗಿ ಅಲ್ಪಸಂಖ್ಯಾತರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಪ್ರಯತ್ನ ಕೂಡ ಇದೆ. ಜೊತೆಗೆ ನಮ್ಮೆಲ್ಲ ಸಮುದಾಯದ ಮತದಾರರು ಕೂಡ ಈ ಒಂದು ಸರ್ಕಾರ ಬರಲಿಕ್ಕೆ ಕಾರಣ ಮತ್ತು ಈಗ ಲೋಕಸಭಾ ಚುನಾವಣೆ ಕೂಡ ಬೇರೆ ಬೇರೆ ಸಮುದಾಯದಲ್ಲೂ ಬೇರೆ ಬೇರೆ ಪಕ್ಷಗಳು ಮಾಡ್ತಾರೆ. ಆದರೆ ಏಕೈಕ ಸಮುದಾಯ ಮುಸ್ಲಿಂ ಸಮುದಾಯ ಅದು ಕಾಂಗ್ರೆಸ್ ಪಕ್ಷಕ್ಕೆ 100ಕ್ಕೆ 100ರಷ್ಟು ಇವತ್ತು ಈ ಸಲ ಮತ ಹಾಕುವಂಥ ಯಾವುದೇ ಸಮುದಾಯಕ್ಕೆ ಮುಸ್ಲಿಂ. ಅದಕ್ಕಾಗಿ ಮಾನ್ಯ ಜಿಲ್ಲಾ ನಾಯಕರುಗಳಲ್ಲಿ ತಮಗೆ ನಾವು ಆಯ್ಕೆ ಮಾಡಲಿಕ್ಕೆ ಏನೋ ಅವಕಾಶ ಮಾಡಿ ತಮಗೆ ಬೆಂಬಲ ನೀಡಿದ್ದೇವೆ ನಮ್ಮ ಸಮುದಾಯ. ಅದಕ್ಕಾಗಿ ತಮ್ಮ ಕರ್ತವ್ಯ ಏನಾದರೆ ತಾವು ಈ ಸಮುದಾಯ ನಾಯಕರಿಗೆ ಒಂದು ಪ್ರತಿನಿಧಿ ಕೊಡುವಂಥ ಒಂದು ವ್ಯವಸ್ಥೆ ಕೆಲಸ ಮಾಡಬೇಕಂತೇಳಿ ನಮ್ಮ ಜಿಲ್ಲೆಯ ನಾಯಕರಲ್ಲಿ ನಿಂತ್ಕೊಳ್ತೇವೆ. ಮತ್ತು ಇನ್ನೊಂದು ಹೇಳಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಏನಾಗುತ್ತೆ ಅಂದರೆ ಬೇರೆ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ಮೊದಲು ಒಂದು ಜಾತ್ಯತೀತ ಜನಪದ ಇತ್ತು, ಒಂದು ಆಲ್ಟರ್ನೇಟಿವ್ ಆಗಿ ಪಕ್ಷಕ್ಕೆ ಅದು ಕೆಲವೊಂದು ಸಂದರ್ಭ ಬಂದಾಗ ಒಂದು 10% ಓಟ 10-15% ಓಟ ನಮ್ಮ ಸಮುದಾಯದ ಬೇರೆ ಒಂದು ಜಾತ್ಯತೀತ ಪಕ್ಷಕ್ಕೆ ಹೋಗ್ತಿತ್ತು. ಆದರೆ ಈ ಸಲ ಏನದ ಜನತಾದಳ ಹೋಗಿ ಬಿಜೆಪಿಯಲ್ಲಿ ಮರ್ಜ್ ಆಗಿರೋದ್ರಿಂದ ನಮ್ಮದು ಏಕೈಕ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ಒಂದು ಜಾತ್ಯತೀತ ಪಕ್ಷ ಇರುವಂಥ ಅವಕಾಶ, ಒಂದು ಜಾತ್ಯತೀತ ಪಕ್ಷ ಯಾವುದು ಅಂದರೆ ಕಾಂಗ್ರೆಸ್ ಪಕ್ಷ. ಅದಕ್ಕಾಗಿ ನಮ್ಮ ಸಂಪೂರ್ಣ ಓಟ್ ಇವತ್ತು 100% ಆದರೂ 100ಕ್ಕೆ 100 ಓಟ್ ಇದ್ರೂ ಸಹಿತ 100 ಕಾಂಗ್ರೆಸ್ಗೆ ಹೋಗಿದ್ದಾವೆ. ಅದಕ್ಕಾಗಿ ನಾವು ಇದು ಒಂದು ವಿಜಯಪುರ ಜಿಲ್ಲೆಗೆ ಇನ್ನೂವರೆಗೆ ಇತಿಹಾಸದಲ್ಲಿ ಯಾವುದೇ ಒಂದು MLC ಆಗಲಿ ಈ ನಮ್ಮ ವಿಜಯಪುರ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಅಧಿಕಾರಗಳು ಇಲ್ಲಿ ನಮ್ಮ ಸಮುದಾಯದಲ್ಲಿ ಯಾವ ಒಂದು ಶಾಸಕರಿಲ್ಲ, ಯಾವುದೇ ಒಂದು ರಾಜ್ಯ ಮಟ್ಟದ ಯಾವುದೇ ಒಂದು ದೊಡ್ಡ ಹುದ್ದೆಯಲ್ಲಿ ನಮ್ಮ ಸಮುದಾಯ ಇಲ್ಲ. ಅದಕ್ಕಾಗಿ ಒಂದು ಅವಕಾಶ ಸಿಕ್ಕಿದೆ ಇವತ್ತು. ಯಾಕಂದ್ರೆ ಸರ್ಕಾರಕ್ಕೆ ಈ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅನುಕೂಲ ಕೂಡ ಆಗ್ತದೆ. ಯಾಕಂದರೆ 7 ಸ್ಥಾನ ಇರೋದ್ರಿಂದ ಯಾವುದೇ ಒಂದು 2-3 ಇದ್ದಾಗ ಸ್ಪರ್ಧೆ ಭಾಳ ಇರ್ತದೆ. ಅದಕ್ಕಾಗಿ ಈ ಸಲ 7 ಸ್ಥಾನ ಖಾಲಿ ಇರೋದ್ರಿಂದ ಅದು ಒಂದು ನಮ್ಮ ವಿಜಯಪುರ ಜಿಲ್ಲೆಗೆ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ನಾವು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಅದೇ ಬೆಂಗಳೂರದವರು ವಿಶೇಷವಾಗಿ ಬೆಂಗಳೂರು ಮೈಸೂರದವರು ನಮ್ಮ ಸಮುದಾಯದ ನಾಯಕರುಗಳು ಕೆಲವು ಮಂತ್ರಿಗಳು ಇದ್ದಾರೆ. ಅವರಿಗೂ ಕೂಡ ನಾವು ಇವತ್ತು ಹೇಳಬೇಕಂದ್ರೆ ಪ್ರತಿ ಸಲ ತಾವು ಬರೀ ತಮ್ಮ ಪಕ್ಕದಲ್ಲಿ ಓಡಾಡುವಂಥ ವ್ಯಕ್ತಿಗೆ ತಮ್ಮಿರುವಂಥ ಚೇಲಾಗಳಿಗೆ ಯಾರು ಸ್ವಲ್ಪ ಹೆಚ್ಚು ಶ್ರೀಮಂತರಿದ್ದವರು ಹಣ ಕೊಟ್ಟವರು ಅಂಥವ್ರಿಗೆ ಏನಾದರೂ ಅವಕಾಶ ಮಾಡಿಕೊಡುವಂಥದ್ದು ಕೆಲಸ ನಮ್ಮ ನಾಯಕರು ಕೂಡ ರಾಜ್ಯ ಮಟ್ಟದಲ್ಲಿ ಇರುವಂಥ ನಮ್ಮ ಅಲ್ಪಸಂಖ್ಯಾತ ನಾಯಕರು ಇದು ಬಿಡಬೇಕು. ಅವರು ಕೂಡ ಅಲ್ಲಿ ಹೋಗಿ ಇಲ್ಲಪ್ಪ ಈ ಸಲ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ವಿಜಯಪುರ ಜಿಲ್ಲೆ ಬಹಳ ಮುಸ್ಲಿಂ ಸಮಾಜ ಹೆಚ್ಚಿರುವಂಥ ಜಿಲ್ಲೆ. ಅದಕ್ಕೆ ಅಲ್ಲಿ ಈ 6 ಶಾಸಕರುಗಳು ಆರ್ಟ್ಸ್ ಕಳಿಸಿದ್ದಾರೆ. ಅಲ್ಲಿ ಒಂದು ಅವಕಾಶ ವಿಜಯಪುರಿಗೆ ಉತ್ತರ ಕರ್ನಾಟಕದಲ್ಲಿ ಕೊಡುವಂಥದ್ದು ಮಾಡುವಂಥ ಅವರೆಲ್ಲರೂ ಬರಬೇಕು. ಪದೇ ಬರೀ ಬೆಂಗಳೂರು ಮೈಸೂರು ಅಲ್ಲಿ ದಾವಣಗೆರೆ ಇಂಥವ್ರು ಆ ರೀತಿ ಆಗಿದ್ದರಿಂದ ನಮ್ಮ ನಾಯಕರು ಕೂಡ ಇದು ಒಂದು ಲಕ್ಷ್ಯ ಕೊಡಬೇಕಿತ್ತು. ನಮ್ಮ ಕಡೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಮ್ಮ ರಾಜ್ಯಾಧ್ಯಕ್ಷರಲ್ಲಿ, ರಾಷ್ಟ್ರೀಯ ಅಧ್ಯಕ್ಷ ನಮ್ಮದೊಂದು ವಿನಂತಿ ಇದೆ. ಮತ್ತು ಇನ್ನೊಂದು ಹೇಳಬೇಕಾದ್ರೆ ನಾವು ಇದು ಭಾಳ ಒತ್ತಾಯಪೂರ್ವಕವಾಗಿ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ. ಇವತ್ತು ಅವರಲ್ಲಿ ಯಾಕೆ ಹಕ್ಕು ಕೇಳ್ತಾ ಇದ್ದೀವಿ? ನಾವು ನಿಮಗೆ ಓಟ್ ಕೊಟ್ಟಿದ್ದೇವೆ, ನಮ್ಮ ವಿಜಯಪುರ ಜಿಲ್ಲೆ 6 ಜನ ನಮಗೆ ಆಡಿ ಕಳಿಸಿದ್ದೇವೆ. ತಮ್ಮ ಕರ್ತವ್ಯ ಐತಿ, ತಾವು ನಮ್ಮ ಸಮುದಾಯಕ್ಕೆ ಒಂದು ಸ್ಥಾನ ಕೊಡಿಸುವಂಥ ಕೆಲಸ ತಾವು ಮಾಡಬೇಕಲ್ಲ. ಅದಕ್ಕಾಗಿ ನಾವು ಅವರಲ್ಲಿ ಮತ್ತೊಮ್ಮೆ ವಿನಂತಿ ಪೂರ್ವಕವಾಗಿ ಕೇಳ್ತೇವೆ. ಒತ್ತಾಯ ಕೂಡ ನಮ್ಮ ಅಲ್ಪಸಂಖ್ಯಾತರಿಗೆ, ಜಿಲ್ಲೆಯ ಅಲ್ಪಸಂಖ್ಯಾತ ವಿಶೇಷವಾಗಿ ಮುಸ್ಲಿಂ ಸಮುದಾಯ ಪರವಾಗಿ ಅವರಲ್ಲಿ ಕೇಳ್ಕೊತೇವೆ. ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಈಗಾಗಲೇ ಹೇಳಿದಲ್ಲ, ಇವರು ಯಾರೇ ಶಾಸಕರು ಆಶೆ ಬಂದರೂ ಕೂಡ ಮುಸ್ಲಿಂ ಸಮುದಾಯದ ಮತ ಇರಲಾರ್ದೆ ಯಾವನು ಶಾಸಕರಾಗಲಿಕ್ಕೆ ಮತ್ತು ಮಂತ್ರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ.
ಅದಕ್ಕಾಗಿ ಅದು ಅವ್ರ ಗಮನದಲ್ಲಿ ಇರಬೇಕು. ಇಟ್ಕೊಂಡು ಏನದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಂದು ವಿಷಯ ಮಾತು ಹೇಳ್ಬೇಕಂದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಮತ ಪಕ್ಷಕ್ಕೆ ಅದು ಆಕ್ಸಿಜನ್ ಇದ್ದಂಗೆ ಇವತ್ತು ಕಾಂಗ್ರೆಸ್ ಪಕ್ಷದ. ಆ ಆಕ್ಸಿಜನ್ ಇದ್ದಿಲ್ಲ ಅಂದ್ರೆ ಅದು ಡೆಡ್ ಬಾಡಿ ಇವತ್ತು. ಅದಕ್ಕಾಗಿ ನಾನು ಹೇಳೋದಂದ್ರೆ ಏನು ಮುಸ್ಲಿಂ ಸಮುದಾಯ ಒಂದು ಆಕ್ಸಿಜನ್ ಆಗಿ ಏನು ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಏನು ಆಕ್ಸಿಜನ್ ಆಗಿ ಏನು ತಮಗೆ ನೀಡ್ತಾ ಇದೆ, ಆ ಆಕ್ಸಿಜನ್ ತಮ್ಮ ಸ್ವಲ್ಪ ಮಗ್ಗಲ್ ಇಟ್ಟರೆ ಏನು ಪರಿಸ್ಥಿತಿ ಆಗ್ತಾ ಅನ್ನೋದು ತಾವು ಗಮನದಲ್ಲಿ ಇಟ್ಕೋಬೇಕು. ಅದಕ್ಕಾಗಿ ದಯಮಾಡಿ ಮತ್ತೊಮ್ಮೆ ತಮ್ಮೆಲ್ಲ ಮಾಧ್ಯಮದ ಮಿತ್ರರ ಪರವಾಗಿ, ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ವಿಶೇಷವಾಗಿ ನಾವು ರಾಜ್ಯದ ನಾಯಕರಿಗಿಂತ ಹೆಚ್ಚಾಗಿ ನಮ್ಮ ಜಿಲ್ಲೆಯ ನಾಯಕರಿಗೆ ನಾವು ಒತ್ತಾಯ ಮಾಡಬೇಕಾಗ್ತದೆ. ಯಾಕಂದರೆ ಇವರಿಗೆ ನಾವು ನೇರವಾಗಿ ಹೇಳಬೇಕಾಗ್ತದೆ. ಇವತ್ತಿನ ದಿವಸ ವಿವಿಧ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಯಾ ನಾಯಕರುಗಳು ತಮ್ಮ ತಮ್ಮ ಅಲ್ಪಸಂಖ್ಯಾತರ ಸಮುದಾಯದ ಕಾರ್ಯಕರ್ತರಿಗೆ, ಸಮುದಾಯದ ನಾಯಕರುಗಳಿಗೆ ಮೇಲೆತ್ತುವಂಥ ಕೆಲಸ ಮಾಡ್ತಾರೆ. ಆದರೆ ನಮ್ಮ ಜಿಲ್ಲೆಯವರಿಗೆ ಇದು ಇಚ್ಛಾಶಕ್ತಿ ಯಾಕಿಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಅದಕ್ಕೆ ಮತ್ತೊಮ್ಮೆ ನಮ್ಮ ಜಿಲ್ಲೆಯ ನಾಯಕರಲ್ಲಿ, ಮಂತ್ರಿಗಳಲ್ಲಿ ಮತ್ತು ಶಾಸಕರಲ್ಲಿ, ಜಿಲ್ಲಾ ಪಕ್ಷದ ಜಿಲ್ಲಾ ಅಧ್ಯಕ್ಷರಲ್ಲಿ ನನ್ನ ವಿನಂತಿ ಏನಂದರೆ, ನಮ್ಮೆಲ್ಲ ಅಲ್ಪಸಂಖ್ಯಾತರ ಮುಖಂಡರ ವಿನಂತಿ ಏನಂದರೆ, ಈ ಸಲ ಒಂದು ವಿಧಾನ ಪರಿಷತ್ತಿಗೆ ಒಂದು ಸದಸ್ಯನಾಗಿ ಆಯ್ಕೆ ಮಾಡುವಂಥ ಒಂದು ಒತ್ತಾಯ ಮಾಡಿ, ಮೇಲೆ ಹೈಕಮಾಂಡಿಗೆ ಒತ್ತಾಯ ಮಾಡಿ ನಮ್ಮ ವಿಜಯಪುರಕ್ಕೆ ಒಂದು ಮುಸ್ಲಿಂ ಸಮುದಾಯದ MLC ಕೊಡಿಸುವಂಥ ಒಂದು ಕೆಲಸ ತಾವು ಮಾಡ್ತಿರ್ತೀರಿ ನಂಬಿದ್ದೇವೆ. ಅದಕ್ಕಾಗಿ ಮತ್ತೊಮ್ಮೆ ಅವರಲ್ಲಿ ಇಡೀ ವಿಜಯಪುರ ಜಿಲ್ಲೆಯ ಮುಸ್ಲಿಂ ಸಮುದಾಯ ಪರವಾಗಿ ಅವರಲ್ಲಿ ವಿನಂತಿ ಕೂಡ ಮಾಡ್ತಾ ಇದ್ದೀವಿ. ನಾಯಕರಿದ್ದಾರೆ ಏನು, ಆದರೂ ನಮ್ಮ ನಾಯಕರಿಗೆ ಗುರುತದ ಅವ್ರಿಗೆ ಯಾರ್ಯಾರ ಯೋಗ್ಯ ಯಾರು ಅದಾರ, ಯಾರಿಗೆ ಕೊಟ್ಟರೆ ಏನಾಗ್ತದೆ, ಹೆಂಗೆ ಯಾರಿಗೆ ಕೊಡಬೇಕು, ಪಕ್ಷದಲ್ಲಿ ಯಾರು ಭಾಳಷ್ಟು ಜನದಿಂದ ಸಫರ್ ಆಗಿದ್ದಾರೆ ಮತ್ತು ಪಕ್ಷದಿಂದ ಅವ್ರ ಜೊತೆ ಇದ್ದವರು ಎಲ್ಲ ನಾಯಕರ ಜೊತೆ ಕೆಲಸ ಮಾಡೋರಿದ್ದಾರೆ. ಮುಸಲ್ಮಾನರಲ್ಲಿ ಒಕ್ಕಟ್ಟಿಲ್ಲದೆ ಇರೋ ಕಾರಣ ಈ ಬಾರಿ ಟಿಕೆಟ್ ಕೊಡಬಾರದು ಅಥವಾ ಈ ತರದ್ದೇನಾರ ಯೋಚನೆ ನಾಯಕರಲ್ಲಿ ಮೂಡಿದೆಯಾ ಅಂತ. ನಾಯಕರುಗಳು ಪಕ್ಷದ ನಾಯಕರುಗಳು ಗಮನಿಸ್ತಾರೆ. ಯಾಕಂದ್ರೆ ಯಾರು ಪ್ರಜ್ಞಾವಂತರಿದ್ದಾರೆ ಇಲ್ಲ ಹೆಸರು ಪ್ರಶ್ನೆ ಬರೋದಿಲ್ಲ. ಯಾಕೆ ಹೇಳಂದ್ರೆ ನಮ್ಮಲ್ಲಿ ಪಕ್ಷದಲ್ಲಿ ಹಿರಿತನ ನೋಡ್ತಾರೆ, ಅವ್ರ ಸಾಮರ್ಥ್ಯ ನೋಡ್ತಾರೆ. ಸುಮ್ಕೆ ಯಾರಿಗಾರೆ ಕಾರ್ಯಕರ್ತರು 3 ಟೈಪ್ ಇರ್ತಾರೆ ನಮ್ಮಲ್ಲಿ ಪಕ್ಷದಲ್ಲಿ. ಒಬ್ಬ ನಾಯಕರು ಇರ್ತಾರೆ, ಅದರ ಮಾಧ್ಯಮದವ್ರು ಇರ್ತಾರೆ, ಮತ್ತು ಅವರ ಯೋಗ್ಯತೆ ಪ್ರಕಾರ ಅವರಿಗೆ ಸ್ಥಾನ ಕೊಡುವಂಥ ವ್ಯವಸ್ಥೆ ಇದೆ. ಅದಕ್ಕಾಗಿ ಪಕ್ಷದ ನಾಯಕರಿಗೆ ಗುರುತಿಸ್ತದೆ ಯಾರಿಗೆ ಇದು ಸ್ಥಾನ. ಇದು MLC ಅಂದ್ರೆ ಈಗಾಗಲೇ ಹೇಳಿದ ಹಾಗೆ ಒಂದು ಅಗ್ರಿ ಸಾಮರ್ಥ್ಯವುಳ್ಳವರು ಮತ್ತು ಅದರ ವಿಶೇಷವಾಗಿ ಸಮುದಾಯಕ್ಕೆ, ಜಿಲ್ಲೆಗೆ ಹೆಚ್ಚಿನ ರೀತಿಯಿಂದ ಕೆಲಸ ಮಾಡುವಂಥದ್ದಾಗಲಿ, ಕಳಕಳಿ ಕೊಡುವಂಥ ವ್ಯಕ್ತಿಗೆ ಅವ್ರು ನೀಡ್ತಾರೆ. ಅದಕ್ಕೇನದ ನಾವು ಇವರೇ ಅದಂತಲ್ಲ ಇಲ್ಲ. ಯಾಕಂದ್ರೆ ಇದು ಕಾಂಗ್ರೆಸ್ ಪಕ್ಷ ದೊಡ್ಡ ಪಕ್ಷ ನಮ್ಗೆ. ಈ ಪಕ್ಷದಲ್ಲಿ ಅಲ್ಪಸಂಖ್ಯಾತರು ವಿಶೇಷವಾಗಿ ಇವರೇ ಅಸಮರ್ಥರಿಲ್ಲ, ಇವ್ರು ಒಳ್ಳೆಯವರಾಗ ಅವ್ರು ಒಳ್ಳೆಯವ್ರು ನಾವು ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದೊಳಗೆ ಸಾಕಷ್ಟು ನಾಯಕರು ಸಾಮರ್ಥ್ಯಗಳು ಅದಾರ. ಈಗ ನೀವು ಇದ್ದೀರಿ, ನಿಮ್ ಪಕ್ಕದವರು ಇದ್ದಾರೆ, ನೀವು ಯಾರು ಆಕಾಂಕ್ಷಿಗಳು ಇದ್ದೀರಾ? ಇಲ್ಲ, ನಾವ್ ಯಾರು ಕೂತವ್ರು ಯಾರು ಆಕಾಂಕ್ಷಿ ಇಲ್ಲ. ನಾವು ಸಂಖ್ಯಾತರದ ಪದಾಧಿಕಾರಿ ನಾವು ಇದರ ಪಕ್ಷಗಳು ಇರೋದ್ರಿಂದ ನಮಗೊಂದು ಕಳಕಳಿಯಿಂದ ನಾವು ನಮ್ಮ ಒಬ್ಬ ಯಾರೇ ಪ್ರತಿನಿಧಿ ಇಲ್ಲಿ ಸಮುದಾಯದಿಂದ ಕೊಡಬೇಕಂತ ನಮ್ಮ ಮುಸ್ಲಿಂ ಸಮುದಾಯ ಸಚಿವರುಗಳಿಗೆ, ನಮ್ಮ ಶಾಸಕರುಗಳಿಗೆ ಮತ್ತು ವಿವಿಧ ಪಕ್ಷದ ಏನು ಮುಖಂಡರಿರ್ತಾರೆ ಅವರಿಗೆಲ್ಲರಿಗೂ ನಾವು ಹೇಳಿ ಇದು ತಾವು ನಮ್ಮ ಪರವಾಗಿ, ನಮ್ಮ ಸಮುದಾಯದ ಪರವಾಗಿ ಅಲ್ಲಿ ನಾವು ಒತ್ತಾಯ ಮಾಡಿ ಈ ಸಲ ನಮ್ಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಅವ್ರಿಗೆ ನಾವು ಹೇಳಕ್ಕೆ ನಾವು ಇದು ಮಾಡಿದ್ದೇವೆ. ಕೊಡ್ಲಿಕ್ಕೆ ಮುಂದೆ ಹೇಳ್ತೇವೆ. ಆಮೇಲೆ ಮತ್ತೊಂದು ಪ್ರಶ್ನೆ ಈಗಿನ ಒಮ್ಮೆ ಹೇಳಬಹುದು ಇಲ್ಲ, ಮುಂಚಿತವಾಗಿ ನಿಮ್ಮ ನಿರ್ಧಾರ ತಿಳಿಸಿ ಅಂತ.